ಎಲ್ರಿಗೂ ನಮಸ್ಕಾರ. ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಬನ್ನಿ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ. ಈ ಹಿಂದೆ ಆಗಸ್ಟ್ 2ಕ್ಕೆ ಏನು ಎಕ್ಸಾಮ್ ಆಗಿತ್ತು, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಏನು ನಾವು ಹೇಳ್ತೀವಿ, ಆ ಒಂದು ಎಕ್ಸಾಮ್ದು ಇವಾಗ ಸ್ಕೋರ್ ಲಿಂಕನ್ನು ಇವಾಗ ಬಿಟ್ಟಿದ್ದಾರೆ KA ಕಡೆಯಿಂದ. ಆಯಿತಾ? ಓಕೆ, ಸದ್ಯಕ್ಕೆ ಇನ್ನೂ 1:5 ಲಿಸ್ಟು ಬಿಟ್ಟಿಲ್ಲ. ಓಕೆ, ಕಟ್ ಆಫ್ ಬಗ್ಗೆ ಎಲ್ಲ ಮಾಹಿತಿನ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಓಕೆ, ಸೊ ಆ ಒಂದು ನಿಮ್ಮ ಸ್ಕೋರ್ ಲಿಂಕ್ನ ಬಿಟ್ಟಿದ್ದಾರೆ. ಇಲ್ಲಿ ನಾನ್ HK ಮತ್ತು HKದು ಸಪ್ರೇಟಾಗಿ ಲಿಂಕನ್ನು ಬಿಟ್ಟಿದ್ದಾರೆ. ಸೊ ಎರಡನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಓಕೆ, ಮೊದಲನೇದಾಗಿ ನೀವು KA ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ನಿಮಗೆ ಫಸ್ಟ್ ಸ್ಟೇಜಲ್ಲಿ ಈ ರೀತಿಯಾಗಿ ಶೋ ಆಗುತ್ತೆ. ಆಯಿತಾ? KE ಅಂತ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವೇನು ಸರ್ಚ್ ಮಾಡಿದ್ರೆ, ಗೂಗಲಲ್ಲಿ ಹೋಗಿ ಜಸ್ಟ್ KE ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ಲಿಂಕ್ ಬರುತ್ತೆ, ಅದನ್ನು ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ. ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಕೆಳಗಡೆ ಫಸ್ಟ್ ಹೈಲೈಟಲ್ಲೇ ಫಸ್ಟಲ್ಲೇ ಇರೋದಂಥದ್ದು ಇದು ಏನಪ್ಪ ಅಂದರೆ RPC ಅಂದರೆ ನಾನ್ HK ಅಂತ ಅರ್ಥ. ಇಲ್ಲಿ ಮೇಲ್ಗಡೆ ಇರುವಂಥದ್ದು RPC ನಾನ್ HK, ಕೆಳಗಡೆ KK ರಿಸಲ್ಟ್ ಅಂತ ಇದೆ. ಓಕೆ, ಸೊ ನೀವು ನಾನ್ HK ಆಗಿದ್ದರೆ ಮೇಲ್ಗಡೆ ಇರೋದು ಕ್ಲಿಕ್ ಮಾಡಿ, HK ಆಗಿದ್ದರೆ ಕೆಳಗಡೆ ಇರೋಂಥದ್ದು ಕ್ಲಿಕ್ ಮಾಡಿ ನಿಮ್ಮ ಸ್ಕೋರನ್ನು ಚೆಕ್ ಮಾಡ್ಕೋಬೋದು. ಅಥವಾ ಡೈರೆಕ್ಟ್ ಲಿಂಕ್ ಕೂಡ ನಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಲ್ಲಿಂದ ಕೂಡ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಓಕೆ, ಸೊ ಆ ಒಂದು ಲಿಂಕ್ನ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಹಾಕಬೇಕಾಗಿರುತ್ತೆ. ಓಕೆ, ಇಲ್ಲಿ ಅಪ್ಲಿಕೇಶನ್ ನಂಬರು ನಿಮ್ಮ CPC ಅಂತ ಏನು ಸ್ಟಾರ್ಟ್ ಆಗುತ್ತೆ ಗೊತ್ತಾ, ಅಪ್ಲಿಕೇಶನ್ ನಂಬರು, ಆ ಒಂದು ಅಪ್ಲಿಕೇಶನ್ನ ನಂಬರ್ ಇಲ್ಲಿ ಹಾಕ್ಬಿಟ್ಟು ಪಕ್ಕದಲ್ಲಿ ಒಂದು ಡೇಟ್ ಆಫ್ ಬರ್ತ್ ಅಂತ ಆಪ್ಷನ್ ಇದೆ. ಆ ಒಂದು ಡೇಟ್ ಆಫ್ ಬರ್ತ್ನ ನಿಮ್ಮ ಏನು ಡೇಟ್ ಆಫ್ ಬರ್ತ್ ಇರುತ್ತೆ ಅದನ್ನು ಹಾಕಿದಾಗ ಸಬ್ಮಿಟ್ ಅಂತ ಕೊಡಿ. ಆವಾಗ ಕಂಪ್ಲೀಟಾಗಿ ನಿಮ್ಮ ಒಂದು ಸ್ಕೋರ್ ಲಿಸ್ಟ್ ಬರುತ್ತೆ, ನಿಮ್ಮ ನೇಮ್ ಬರುತ್ತೆ, ಜೊತೆಗೆ ನೀವು ಎಷ್ಟು ಸ್ಕೋರ್ ಮಾಡಿದ್ರೆ ಅನ್ನೋದು ಬರುತ್ತೆ. ಅದ್ರ ಜೊತೆಗೆ 1 to 100 ನೀವು ಯಾವ್ಯಾವ ಕ್ವಶನ್ ಅಟೆಂಪ್ಟ್ ಮಾಡಿದಿರಾ, ಯಾವುದು ರಾಂಗ್ ಆಗಿದೆ, ಯಾವುದಕ್ಕೆ ನೆಗೆಟಿವ್ ಕಟ್ ಆಗಿದೆ, ಗ್ರೇಸ್ ಯಾವುದಕ್ಕೆ ಬಂದಿದೆ, ಸಂಪೂರ್ಣ ಡೀಟೇಲ್ಸು ನಿಮಗೆ ಅಲ್ಲಿ ಸಿಗುತ್ತೆ. 1ರಿಂದ 100 ಪ್ರಶ್ನೆಗಳ ಸಂಪೂರ್ಣ ಡೀಟೇಲ್ಸು ನಿಮಗೆ ನೋಡೋದಕ್ಕೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಇನ್ನು ಈ 1:5 ಲಿಸ್ಟ್ ಬಗ್ಗೆ ನೋಡ್ತಾ ಹೋಗೋದ್ರೆ 1:5 ಲಿಸ್ಟು ಯಾವಾಗ ಬರುತ್ತೆ ಅಂದರೆ, ಒಂದು ವಿಷಯ ಹೇಳ್ತೀನಿ ಕೇಳಿ. ಇಲ್ಲಿ ಆಗಸ್ಟ್ 18ಕ್ಕೆ ಈ ಒಂದು ಕರ್ನಾಟಕದಲ್ಲಿರುವಂಥ ಈ ಒಂದು ಫಿಸಿಕಲ್ಗೆ ಪ್ರಿಪ್ರೇಷನ್ಗೋಸ್ಕರ ಟ್ರೈನಿಂಗ್ನ ಕೊಡ್ತಾಯಿದ್ದಾರೆ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ. DGP IGP ಅವರು ಯಾರೆಲ್ಲ ನಿಮ್ಮದು ಫಿಸಿಕಲ್ನ ಕಂಡಕ್ಟ್ ಮಾಡ್ತಾರೆ ಗೊತ್ತಾ, ಅವರು ಮೇನ್ ಹೆಡ್ ಏನಿರ್ತಾರೆ, ಮತ್ತು ಫಿಸಿಕಲ್ಗೆ ಯಾರ್ಯಾರು ಅಧಿಕಾರಿಗಳೆಲ್ಲ ಬರ್ತಾಯಿದ್ದಾರೆ ಅವರಿಗೆ ಟ್ರೈನಿಂಗ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಈ ರೀತಿಯಾಗಿ ಫಿಸಿಕಲ್ನ ಕಂಡಕ್ಟ್ ಮಾಡಿ ಈ ಬಾರಿ ಅಂತ ಅವರಿಗೆ 18ಕ್ಕೆ ಟ್ರೈನಿಂಗ್ ಕೊಡೋದಕ್ಕೆ ಡೇಟ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಟ್ರೈನಿಂಗ್ ಆದಮೇಲೆ ನಿಮಗೆ 1:5 ಲಿಸ್ಟ್ ಬಿಡುವಂಥ ಸಾಧ್ಯತೆ ಇರುತ್ತೆ. ಆಯಿತಾ? ಅಥವಾ ಅದಕ್ಕೂ ಮುಂಚೆ ಕೂಡ ಬಿಡ್ಬೋದು. ಇನ್ನು ಈ 1:5 ಲಿಸ್ಟು ಆಫಿಷಿಯಲಾಗಿ KE ಅವರು ಬಿಡ್ತಾರಾ ಅಥವಾ KSP ಅವರು ಬಿಡ್ತಾರಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಮೋಸ್ಟ್ಲಿ KSP ಕಡೆಯವರು ಬಿಡ್ಬೋದು. ಜಸ್ಟ್ KE ಅವರು ಈ ಒಂದು ಸ್ಕೋರ್ ಲಿಸ್ಟ್ ಇನ್ ದ ಸೆನ್ಸ್ ಎಲ್ಲರದ್ದು ಮಾರ್ಕ್ಸು ಏನಿರುತ್ತೆ ಅದರದ್ದೊಂದು ಫೈಲ್ನ ರೆಡಿ ಮಾಡಿ KSP ಅವ್ರಿಗೆ ಕಳಿಸ್ತಾರೆ ಅನ್ಕೋತೀನಿ. ಯಾಕಂದರೆ ಈ ಹಿಂದೆ PSI ಎಕ್ಸಾಮ್ ನಡೆದಾಗ ಫಸ್ಟು KSP ಅವರು ಫಿಸಿಕಲ್ ಎಲ್ಲ ಕಂಡಕ್ಟ್ ಮಾಡಿಬಿಟ್ಟು ಯಾರು ಎಲಿಜಿಬಲ್ ಇರ್ತಾರೋ ಅವ್ರದ್ದೊಂದು ಲಿಸ್ಟನ್ನು KE ಕೊಟ್ಟಿದ್ರು, ಅವ್ರಿಗೆ ಮಾತ್ರ KE ಅವರು ಎಕ್ಸಾಮ್ ನಡೆಸಿದ್ರು. ಸೊ ಜಸ್ಟ್ ಅದರದ್ದು ರಿವರ್ಸ್ ಪ್ರೊಸೆಸ್ ಇರುತ್ತೆ. ಫಸ್ಟು ಇವರು ಎಲ್ಲ ಎಕ್ಸಾಮ್ ನಡೆಸು ಒಂದು ಲಿಸ್ಟನ್ನು KSP ಅವರಿಗೆ ಕೊಡ್ಬೋದು. ಓಕೆ, ಸೊ ವಿದಿನ್ ಅ ವೀಕಲ್ಲಿ ನಿಮ್ಮ 1:5 ಲಿಸ್ಟ್ ಬರುತ್ತೆ, ಅದನ್ನು KSP ಅವರೇ ಕಂಡಕ್ಟ್ ಮಾಡ್ತಾಯಿದ್ದಾರೆ ಫಿಸಿಕಲ್. ಇನ್ನು ಇದು ಬಿಟ್ಟು ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ಕಟ್ ಆಫ್ ಬಗ್ಗೆ. ಓಕೆ, ಸೊ ಈ ಒಂದು ಕಟ್ ಆಫ್ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಮೇಯ್ನಾಗಿ ಈ ಒಂದು ಡಿಸ್ಟ್ರಿಕ್ಸ್ಗಳಿದೆ ಗೊತ್ತಾ, ಬೆಂಗಳೂರು ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಮತ್ತು ಮಂಗಳೂರು ಮತ್ತು ಧಾರವಾಡ. ಸೊ ಈ ಒಂದು ಡಿಸ್ಟ್ರಿಕ್ಕಲ್ಲಿ ಕಟ್ ಆಫು ಸೇಫೆಸ್ಟ್ ಸ್ಕೋರ್ ಅಂದರೆ 60-65 ಸೇಫೆಸ್ಟ್ ಸ್ಕೋರು. ಇನ್ನು ಬಿಟ್ಟರೆ ಬೇರೆ ಬೇರೆ ಡಿಸ್ಟ್ರಿಕ್ಸ್ಗಳಿಗೆಲ್ಲ ಸೇಫೆಸ್ಟ್ ಸ್ಕೋರ್ ಅಂದರೆ ಬಿಲೋ 60 ಕೂಡ. ಇವನ್ ನಿಮ್ಮದು 40. ಓಕೆ, ಸೊ ಇವನ್ ನಿಮ್ಮದು 45-40 ಬಿಲೋ ಕೂಡ ಇದ್ರೂ ಕೂಡ ಸೆಲೆಕ್ಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ನಿಮ್ಮದು ಕಾಸ್ಟಲ್ಲಿ ಬರುತ್ತೆ ರಿಸರ್ವೇಷನ್ನು, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಕೆಲವೊಬ್ರದ್ದು PDP ಎಲ್ಲ ಇರುತ್ತೆ, ಅವ್ರದ್ದೆಲ್ಲ ಕೂಡ ಈ 40 ಬಿಲೋ ಬಂದರೂ ಕೂಡ ಸೆಲೆಕ್ಟ್ ಆಗ್ಬೋದು. ಇನ್ನು ಅದು ಬಿಟ್ಟರೆ ಈ ಮೇನ್ ಬೆಂಗಳೂರು ಡಿಸ್ಟ್ರಿಕ್ಗೆ ಇಲ್ಲಿ ಸಾಕಷ್ಟು ಪೋಸ್ಟ್ ಇರೋದಂದರೆ ನಾನ್ HKಯಲ್ಲಿ ಎಲ್ಲರೂ ಬೆಂಗಳೂರಿಗೆ ಹಾಕಿದ್ರೆ ಇಲ್ಲಿ ನಿಮ್ಮದು ನೋಡ್ತಾ ಹೋಗೋದಾದರೆ ಸ್ಕೋರು 45 ಆದರೂ ಕೂಡ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾರಿಗಂದರೆ ಇಲ್ಲಿ ಕೆಟಗರಿಯಲ್ಲಿ ಬರುವಂಥವರು, ಮತ್ತು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ. ಸೊ ಈ ರೀತಿಯಾಗಿ ನಿಮ್ಮದೇನಾದರೂ ನಿಮ್ಮ ಕೆಟಗರಿ ವೈಸ್ ಪೋಸ್ಟ್ಗಳು ಖಾಲಿ ಇದ್ದರೆ ನಿಮ್ಮದೇ ಸ್ಕೋರು 45+ ಆಗಿದ್ರೆ ಬರುವಂಥ ಸಾಧ್ಯತೆ ಇರುತ್ತೆ. ಓಕೆ, ಸೊ ನಾನು ಎಲ್ರಿಗೂ ಹೇಳೋದು ಒಂದೇ, ಇಲ್ಲಿ ಯಾರ್ದೆಲ್ಲ 45+ ಇದೆ ಎಲ್ಲರೂ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ಬಿಲೋ 40 ಇರೋರು ಕೂಡ, ಬಿಲೋ 40 ಅಲ್ಲ, ಬಿಲೋ 45 ಇರೋರು ಕೂಡ ಪ್ರಾಕ್ಟೀಸ್ ಮಾಡಿ. ಅಂದರೆ 40ಗಿಂತ ಜಾಸ್ತಿ ಯಾರ್ದಿದೆ ಎಲ್ಲರೂ ಕೂಡ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಆಯಿತಾ? ಸೊ ಹೇಳೋಕ್ಕಾಗಲ್ಲ, ಯಾಕಂದರೆ ಈ ಬಾರಿ 60ಗಿಂತ
ಜಾಸ್ತಿ ಸ್ಕೋರ್ ಮಾಡಿದವರು ತುಂಬ ಜನ ಕಡಿಮೆ ಇದ್ದಾರೆ. 60+ ಜಾಸ್ತಿ ಜನ ಮಾಡೇ ಇಲ್ಲ, ಅಪರೂಪಕ್ಕೆ ಯಾರಾದರೂ ಮಾಡಿರ್ಬೋದು. ಓಕೆ, ಸಾಕಷ್ಟು ವರ್ಷದಿಂದ ಕೂತವ್ರು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಸ್ಕೋರ್ ಮಾಡೋಕ್ಕೆ ಆಗಿಲ್ಲ. ಯಾಕಂದರೆ ಒಂದು ಪ್ರಶ್ನೆ ಪತ್ರಿಕೆ ಓದೋದಕ್ಕೆ ಸಮಯದ ಅಭಾವ ತುಂಬ ಎಲ್ರಿಗೂ ಕಾಡಿದೆ, ಆಯಿತಾ. ಓಕೆ, ಸೊ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಸ್ಕೋರ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಮತ್ತು 1:5 ಲಿಸ್ಟ್ ಹೋಗಿಬಿಡ್ತಾರೆ ಮತ್ತು ಈ ಕಟ್ ಆಫ್ ಬಗ್ಗೆ ಎಲ್ಲ ಮಾತನಾಡಿದ್ದೀವಿ. ಸೊ ನಾನು ನಿಮ್ಗೆ ಏನಾದರೂ ಜಾಸ್ತಿ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ರಿಪ್ಲೈ ಸಿಗುತ್ತೆ. ಸಾಕಷ್ಟು ಅಭ್ಯರ್ಥಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಟೆಲಿಗ್ರಾಮು ಮತ್ತು ಹಳೆಯ ವಿಡಿಯೋದಲ್ಲಿ ಕೂಡ ನಿಮ್ಮ ಸ್ಕೋರ್ನ ಕಮೆಂಟ್ ಮಾಡಿ, ಇದರಿಂದ ನಾವು ಕಟ್ ಆಫ್ನ ಅನಲೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿಲ್ಲ ಮತ್ತು ಕೆಲವೊಬ್ಬರೆಲ್ಲ ತಪ್ಪಾಗಿ ಕಮೆಂಟ್ ಮಾಡ್ತಾಯಿದ್ರೆ ಪರವಾಗಿಲ್ಲ. ವಿತಿನ್ ಒನ್ ವೀಕಲ್ಲಿ ನಿಮಗೆ 1:5 ಲಿಸ್ಟೇ ಬರುತ್ತೆ, ಆವಾಗ ಗೊತ್ತಾಗುತ್ತೆ. ಸೊ ಯಾರ್ದೆಲ್ಲ ಕಟ್ ಆಫು ಎಷ್ಟಕ್ಕೆ ನಿಂದಿರುತ್ತೆ ಮತ್ತು ಯಾವ ಡಿಸ್ಟಿಗೆ ಎಷ್ಟು ಕಟ್ ಆಫ್ ನಿಂದಿರುತ್ತೆ ಹೇಳೋಕ್ಕಾಗಲ್ಲ. KU ಅದಕ್ಕಿಂತ ಮುಂಚೆ ಸ್ಕೋರ್ ಲಿಸ್ಟ್ ಬಿಟ್ಟಾಗ ಕೂಡ ಗೊತ್ತಾಗ್ಬೋದು. ಯಾಕಂದರೆ ಈ ಹಿಂದೆ ನಡೆದ ಎಲ್ಲ ಎಕ್ಸಾಮ್ ಕೂಡ ಅವ್ರು ಸ್ಕೋರ್ ಲಿಸ್ಟ್ನ ಬಿಡ್ತಾರೆ. ಅಂದರೆ ಎಲ್ಲ ಸ್ಟೂಡೆಂಟ್ಸ್ ಎಷ್ಟು ಜನ ಎಕ್ಸಾಮ್ ಬರೆದು ಎಲ್ಲರದ್ದು ಕೂಡ ಸ್ಕೋರ್ ಲಿಂಕನ್ನು ಅವರು KU ಅವರು ಬಿಡ್ತಾರೆ, ಅವಾಗ ಕೂಡ ಗೊತ್ತಾಗುವಂಥ ಸಾಧ್ಯತೆ ಇರುತ್ತೆ. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗೋಣ ಈ ಒಂದು KE ಎಲ್ಲ ಅಪ್ಡೇಟ್ಸ್ಗಳೊಂದಿಗೆ ನಮ್ಮ ಚಾನಲಲ್ಲಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.